ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಜವಾಗ್ಲೂ ಇದು ತುಂಬ ಇಂಪಾರ್ಟೆಂಟ್ ವಿಡಿಯೋ. ಯಾಕೆಂದರೆ ಈಗ ಸರ್ಕಾರದಿಂದ ಅಂದರೆ ಈಗ ಆಹಾರ ಇಲಾಖೆಯ ಉಪನಿರ್ದೇಶಕರಾದ ಸುಬ್ರಹ್ಮಣ್ಯ ಅವರಿಂದನೇ ಒಂದು ಅಧಿಕೃತ ಮಾಹಿತಿ ಬಂದಿದೆ. ಖಂಡಿತವಾಗ್ಲೂ ಏನಿದು ಎಲ್ಲರಿಗೂ ಕೂಡ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಯಾಕೆ ಅಂದರೆ ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಜನರ ಜೀವನ ಹೇಗಿರುತ್ತೆ, ಜನರ ಒಂದು ಆದಾಯ ಹೇಗಿರುತ್ತೆ, ಈ ರೀತಿ ಕಟ್ಟುನಿಟ್ಟಿನ ಕ್ರಮ ತಗೊಂಡ್ರೆ ಎಷ್ಟು ಲಕ್ಷ BPL ಕಾರ್ಡ್ಗಳು ರದ್ದಾಗುತ್ತೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತಾ ಇದೆ. ವಿತ್ ಪ್ರೂಫ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಹೇಳುವಂಥ ಕೆಲಸ ಮಾಡ್ತೀನಿ. ಆಮೇಲೆ ಗೃಹಲಕ್ಷ್ಮಿ 12-13ನೇ ಕಂತು ಬಂದಿಲ್ವಲ್ಲ ಸಾರ್, ಯಾವಾಗ ಬರುತ್ತೆ ಸಾರ್ ಅಂತ ಕೇಳ್ತಾನೆ ಇದ್ದೀರಾ. ಬಟ್ ಆದರೆ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಚಾನಲ್ನಲ್ಲೂ ಕೂಡ ವೀಕ್ಷಕರು 4,000 ಜಮಾ ಆಗಿದೆ ಅಂಥೇಳಿ ಕಮೆಂಟ್ ಬರ್ತಾ ಇದೆ. ಇದು ಏನಿದು, ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರಾ ಇಲ್ವಾ, ಎಲ್ಲ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಲ್ಲದೆ ಇನ್ನೂ ಕೂಡ ಸಾಕಷ್ಟು ಉಪಯುಕ್ತ ಮಾಹಿತಿಗಳಿದೆ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಮೊದಲನೇದಾಗಿ ನಾನು 12-13ನೇ ಕಂತಿನ ಬಗ್ಗೆ ಹೇಳ್ತೀನಿ. ಎಲ್ಲಿ ಕಮೆಂಟ್ ಬಂದಿದೆ, ಹೇಗೆ ಏನು ಎಲ್ಲವೂ ಕೂಡ ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಹಾಗಾಗಿ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ, ಓಕೆನಾ. ಮೊದಲನೇದಾಗಿ ಈಗ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನಿನ್ನೆ ಬಂದಿರತಕ್ಕಂಥ ಮಾಹಿತಿ ವಿತ್ ಪ್ರೂಫ್ ನನ್ನ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಮಿಸ್ ಮಾಡಿದೆ, ಓಕೆನಾ. ಆಮೇಲೆ ಈಗ ಆಲ್ರೆಡಿ ಆಹಾರ ಇಲಾಖೆಗೆ ಸಂಬಂಧಪಟ್ಟ ಉಪನಿರ್ದೇಶಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಅಧಿಕೃತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸುಮಾರು 50,000 ರೇಷನ್ ಕಾರ್ಡ್ಗಳನ್ನು BPL ರೇಷನ್ ಕಾರ್ಡ್ಗಳನ್ನು 50,000 BPL ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದ್ದಾರಂತೆ. ನಿನ್ನೆ ನಾನು 1,60,000 ರೇಷನ್ ಕಾರ್ಡ್ಗಳು ರದ್ದಾಗಿದೆ, ಯಾವ್ಯಾವ ಡಿಸ್ಟಿಕ್ಕಿಂದ ಎಲ್ಲೆಲ್ಲಿದ್ದು ಅಂತ ಹೇಳಿದೆ. 5,700 ರೇಷನ್ ಕಾರ್ಡ್ಗಳು ರದ್ದಾಗಿರೋದು ಚಿಕ್ಕಮಗಳೂರು ತಾಲೂಕಿಂದು ಮಾತ್ರ, ಓಕೆನಾ. ಓವರಾಲ್ ಜಿಲ್ಲೆ ಅಲ್ಲಿಯ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಡುತ್ತೆ ಈ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡೋದು. ಹಾಗಾಗಿ ಅವರು ಒಂದೊಂದೇ ಹಂತವಾಗಿ ಪ್ರಾಥಮಿಕವಾಗಿ ಈಗ ಚಿಕ್ಕಮಗಳೂರು ಜಿಲ್ಲೆಯಿಂದ ಶುರು ಮಾಡಿದ್ದಾರೆ. 50,000 ರೇಷನ್ ಕಾರ್ಡ್ಗಳು ರದ್ದಾಗಿದೆ. ಮಾನದಂಡಗಳು 1,20,000 ಆದಾಯ ಇನ್ಕಮ್, ನಿಮ್ಮದು 1,20,000 ಇದ್ದರೂ ಕೂಡ ನಿಮ್ಮ ಕಾರ್ಡ್ ರದ್ದಾಗುತ್ತೆ. ಅಷ್ಟರ ಒಳಗಡೆನೇ ಇರಬೇಕು. 1,20,000 ವಾರ್ಷಿಕ ಆದಾಯ. ಈಗ ಬರೀ ಒಂದು ಕೂಲಿ ಕೆಲಸ ಮಾಡ್ತಾರೆ, ಯಾವುದೋ ಒಂದು ಗಾರೆ ಕೆಲಸ ಮಾಡ್ತಾರೆ ಅಂದರೂ ಕೂಡ ಅವ್ರಿಗೆ 500 ರೂಪಾಯಿ ಸಂಬಳ ಇರುತ್ತೆ, ಓಕೆನಾ. 500-600 ರೂಪಾಯಿ ಸಂಬಳ ಇರುತ್ತೆ. 500 ರೂಪಾಯಿ ಸಂಬಳ ಇದ್ದರೂ 1,20,000 ರೂಪಾಯಿಗಿಂತ ಜಾಸ್ತಿನೇ ಆಯಿತು, ಓಕೆನಾ. ಈಗ 600-700 ರೂಪಾಯಿ ಸಂಬಳ ಅಂದರೆ 2 ಲಕ್ಷದ ಮೇಲೆ ಹೋಯಿತು. ಹೇಗೆ ಸಾಧ್ಯ ಇವೆಲ್ಲ ಹೇಗೆ ಸಾಧ್ಯ? ಇದನ್ನೆಲ್ಲ ಮೊದಲೇ ಸರ್ಕಾರ ಕೊಡುವಾಗಲೇ ಇವನ್ನೆಲ್ಲ ನಿಯಮಾವಳಿಗಳನ್ನು ಮಾಡಬೇಕು. ಕೊಟ್ಟು ಇಲ್ಲಿ ತನಕ ನಡೆಸ್ಕೊಂಬಂದು ಈಗ ಹೊಸ ನಿಯಮವನ್ನು ಹಾಕಿ ರೇಷನ್ ಕಾರ್ಡನ್ನು ರದ್ದು ಮಾಡೋದು ಎಷ್ಟು ಸರಿ ಅಂತ, ಓಕೆನಾ. ಬೇರೆ ನಿಯಮಗಳು ಓಕೆ, ಇನ್ಕಮ್ ಟ್ಯಾಕ್ಸ್ ಪೇಯರ್ನ ನಾವು ರೇಷನ್ ಕಾರ್ಡಿಂದ ಹೊರಗಿಡ್ತೀವಿ, ಇನ್ಕಮ್ ಟ್ಯಾಕ್ಸ್ ಪೇಯರಿಗೆ BPL ಕಾರ್ಡ್ ಸಿಗಲ್ಲ. ಆಮೇಲೆ 1,000 ಸ್ಕ್ವೇರ್ ಫೀಟ್ ಇರ್ತಕ್ಕಂಥ ಮನೆ ಇದ್ದರೆ ಅವರಿಗೆ ರೇಷನ್ ಕಾರ್ಡ್ ಸಿಗಲ್ಲ. ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬಾಡಿಗೆ ಮನೇಲಿ ಇರ್ತಾರೆ, ಓಕೆನಾ. ಅವರು ಯಾವುದೋ ಒಂದು ನಗರ ಪ್ರದೇಶಗಳಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಆ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಅವರಿಗೆ ಏನಾದರೂ ಆದಾಯ ಇನ್ಕಮ್ 3 ಲಕ್ಷ 4 ಲಕ್ಷ ಈ ರೀತಿಯಾಗಿ ಸಂಬಳ ತೊಗೊಳ್ತಾ ಇರ್ತಾರೆ. ಈಗ ಒಂದು ಪ್ರತಿದಿನಕ್ಕೆ 600-800-1,000 ರೂಪಾಯಿ ದುಡಿಯೋರು ಇದ್ದೇ ಇರ್ತಾರೆ, ಓಕೆನಾ. 30,000 ರೂಪಾಯಿ ಆದಾಯ ಇದೆ, ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಾಡಿಗೆ ಮನೇಲಿ ಇರ್ತಾರೆ ಅಂದರೆ ಈಗ ಅಂಥವ್ರದ್ದು ಕೂಡ 3-3.5 ಲಕ್ಷ ಮೇಲೆ ಆದಾಯ ಆಗುತ್ತೆ. ಅಂಥವ್ರ ಆದಾಯವನ್ನು ಆನ್ಲೈನ್ನಲ್ಲೇ ತರಿಸ್ಕೊಂಬಿಟ್ಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಸರ್ಚ್ ಮಾಡಿ ತರಿಸ್ಕೊಂಬಿಟ್ಟು ಅವರ ರೇಷನ್ ಕಾರ್ಡನ್ನು ನಾವು ರದ್ದು ಮಾಡ್ತೀವಿ ಅಂತ ಹೊರಟಿದೆ ರಾಜ್ಯ ಸರ್ಕಾರ. 50,000 ಅರ್ಜಿ ಬರೀ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ಈಗ ಆಲ್ರೆಡಿ ರದ್ದು ಮಾಡಿದ್ದಾರೆ. ಮಾನದಂಡಗಳು ಎಷ್ಟೋ ವರ್ಷ ಹಳೆಯ ಮಾನದಂಡಗಳು, 1,20,000 ಆದಾಯ. ಸರ್ಕಾರ ಇದನ್ನು ಜಾಸ್ತಿ ಮಾಡುತ್ತಾ, ಇದುವರೆಗೂ ಕೂಡ ಹಲವಾರು ಗೌರ್ಮೆಂಟ್ಗಳು ಬಂದರೂ ಇದನ್ನು ಹೇಳ್ಕೊತ ಬಂದಿದ್ರು ಅಷ್ಟೇ. ಬಟ್ ಇಷ್ಟು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಈಗ 5 ಗ್ಯಾರಂಟಿಗಳ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಈ ರೀತಿ ಯೋಜನೆಗಳಲ್ಲಿ ಸಾಕಷ್ಟು ಹಣ ಉಳಿತಾಯ ಮಾಡಲಿಕ್ಕೆ ಹೊರಟಿದೆ. ಅರ್ಹ ಫಲಾನುಭವಿಗಳಿಗೆ, ಬಡವರಿಗೆ, ಅರ್ಹ ಫಲಾನುಭವಿಗಳಿಗೆ ನಾವು ಕೊಡಬೇಕು ಅಂತ ಹೊರಟಿದೆ ಸರ್ಕಾರ. ಹಾಗಾಗಿ ಈಗ ವಿತ್ ಪ್ರೂಫ್ ಕೂಡ ನಿಮಗೆ ನಾನು 2-3 ದಿನದಿಂದ ಹೇಳ್ತಾ ಇದ್ದೆ, ಏನು ಸರ್ ನೀವು ಬರೀ BPL ಕಾರ್ಡ್ ಕ್ಯಾನ್ಸಲೇಷನಿಂದೇ ಹೇಳ್ತಾ ಇದ್ದೀರಲ್ಲ ಅಂತ.
ಖಂಡಿತವಾಗ್ಲೂ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಮಿಸ್ ಮಾಡದೆ ನೋಡಿ, ಯಾಕೆಂದರೆ ಅವ್ರು ಮಾತಾಡಿರೋ ಪ್ರೂಫನ್ನು ನಿಮ್ಮ ಮುಂದೆ ಇಡೋವಂಥ ಕೆಲಸವನ್ನು ಮಾಡಿದ್ದೀನಿ, ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದು. ಓಕೆನಾ. ಆಮೇಲೆ ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ನಲ್ಲಿ ಅದು ಬಿಟ್ಬಿಡಿ, 12 ಜಿಲ್ಲೆಗೆ 15 ಜಿಲ್ಲೆಗೆ ಅದು ಫೇಕ್ ಇನ್ಫಾರ್ಮೇಷನ್ನು ಅವರು ಈಗಲ್ಲ, ಈಗೊಂದು ತಿಂಗಳಿಂದನೂ ಹಾಕೊತ ಬರ್ತಾನೆ ಇದ್ದಾರೆ. ಖಂಡಿತವಾಗ್ಲೂ ಅದೆಲ್ಲ ಫೇಕ್ ಇನ್ಫಾರ್ಮೇಷನ್ನು. ಬಟ್ ಆದರೆ ಕೆಲವು ಜೆನ್ಯೂನ್ ಇನ್ಫಾರ್ಮೇಷನ್ ಕೊಡುವಂಥ ಚಾನಲ್ಗಳನ್ನು ನಾವು ನೋಡಿದಾಗ ಅಲ್ಲಿ 4,000 ಜಮಾ ಆಗಿದೆ, ನಮಗೆ ಇಂದು 4,000 ಜಮಾ ಆಗಿದೆ ಅಂತ ಕೆಲವು ಕಮೆಂಟ್ಗಳು ಬರ್ತಾ ಇದ್ದಾವೆ. ಬಟ್ ಆದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನಲ್ಲಿ ಇದುವರೆಗೂ ಕೂಡ ಗೃಹಲಕ್ಷ್ಮಿ 12ನೇ 13ನೇ ಕಂತು ಬಿಡುಗಡೆ ಆಗಿದೆ ಅಂತ ಎಲ್ಲೂ ಕೂಡ ಕಮೆಂಟ್ ಬಂದಿಲ್ಲ. ಓಕೆನಾ. ಬೇರೆ ಚಾನಲ್ನಲ್ಲಿ ಬಂದಿರತಕ್ಕಂಥ ಕಮೆಂಟನ್ನು ಸ್ಕ್ರೀನ್ಶಾಟನ್ನು ನಿಮಗೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ಯಾಕೆಂದರೆ ಅವ್ರ ಚಾನಲ್ನ ಕಮೆಂಟನ್ನು ನಾವು ಹಾಕೋ ಆಗಿಲ್ಲ. ನಮ್ಮ ವೀಕ್ಷಕರೇ ಒಬ್ಬರು ನಮಗೆ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡಿ, ನೋಡಿ ಸರ್ ಇವ್ರ ಚಾನಲ್ನಲ್ಲಿ ಇಷ್ಟೊಂದು ಜನ 4,000 ಬಂದಿದೆ ಅಂತ ಕಮೆಂಟ್ ಹಾಕಿದ್ದಾರೆ, ನೋಡಿ ಏನಾದರೂ ಯಾರಿಗಾದರೂ ಪ್ರೂಫ್ ಸಿಗ್ಬೋದಾ, ಕೇಳಿ ನೋಡಿ, ಲೈವ್ನಲ್ಲಿ ಕೇಳಿ ನೋಡಿ ಅಂತ ಕೇಳಿದರು. ಖಂಡಿತವಾಗ್ಲೂ ಕೂಡ ನಿನ್ನೆನೂ ಕೂಡ ಲೈವ್ ಮಾಡಿದಾಗಲೂ ಯಾರು ಕೂಡ ಗೃಹಲಕ್ಷ್ಮಿ 12ನೇ 13ನೇ ಕಂತು ಜಮಾ ಆಗಿರುವ ಪ್ರೂಫನ್ನು ಕಳಿಸಿಲ್ಲ. ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ಯಾವುದೇ ಕೂಡ ನಾವು ಫೇಕ್ ಇನ್ಫಾರ್ಮೇಷನ್ ಕೊಡಲ್ಲ. ನಿಖರವಾದ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್, ಯಾಕೆಂದರೆ ನಿಖರವಾದ ಮಾಹಿತಿಯನ್ನು ಕೊಡೋರು ಬಹಳ ಕಡಿಮೆ, ವಿರಳ. ನಮ್ಮ ಮೇಲೆ ನಂಬಿಕೆ ಇಡಿ, ಖಂಡಿತವಾಗ್ಲೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಓಕೆನಾ. ಈಗ 2000 ಮಹಿಳೆಯರಿಗೆ ಇನ್ನೊಂದು ಸಿಹಿ ಸುದ್ದಿ ಅಂದರೆ ಹೆಣ್ಣು ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ 2006ರಲ್ಲಿ 6-7ರಲ್ಲಿ ಯಾರ್ಯಾರು ಭಾಗ್ಯಲಕ್ಷ್ಮಿ ಬಾಂಡನ್ನು ಮಾಡಿಸಿದ್ರಿ, ಸುಮಾರು 2 ಲಕ್ಷ ಫಲಾನುಭವಿಗಳಿದ್ದಾರಂತೆ. ಭಾಗ್ಯಲಕ್ಷ್ಮಿ ಬಾಂಡನ್ನು 2006ರಲ್ಲಿ BSY ಏನು ಮುಖ್ಯಮಂತ್ರಿ ಆದಾಗ ಭಾಗ್ಯಲಕ್ಷ್ಮಿ ಬಾಂಡನ್ನು ವಿತರಣೆ ಮಾಡಿದರು. ಆವಾಗ ಸರ್ಕಾರ ಏನು ಮಾಡ್ತಾ ಇತ್ತು ಅಂದರೆ, ಆವಾಗ ಸ್ಟಾರ್ಟಿಂಗಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಆ ಮಕ್ಕಳ ಒಂದು ಖಾತೆಗೆ ಹಾಕ್ತಾಯಿತ್ತು. ಓಕೆನಾ. ಮೈನರ್ ಮಾಗಿರ್ತಕ್ಕಂಥ ಮಕ್ಕಳು ಮತ್ತು ಮೇಜರ್ ತಂದೆ ಅಥವಾ ತಾಯಿ ಹೆಸರಲ್ಲಿ ಅಕೌಂಟ್ ಮಾಡಿ ಆ ಅಕೌಂಟಿಗೆ LIC ಬಾಂಡನ್ನು ಇಶ್ಯೂ ಮಾಡೋ ಮೂಲಕ ಅವರ ಖಾತೆಗೆ ಒಂದು ನಿರ್ದಿಷ್ಟವಾದ ಅಮೌಂಟನ್ನು ಹಾಕಿ ಆ ಅಮೌಂಟು ಗ್ರೋತ್ ಆಗಿ ಸುಮಾರು 18 ವರ್ಷ ಕಳೆದ ನಂತರ ಈಗ 2006 ಅಂದರೆ 2006ರಲ್ಲಿ ಯಾರು ಪಡ್ಕೊಂಡಿರ್ತಾರೆ 2024ಕ್ಕೆ ಸುಮಾರು ಈಗ ಬರುತ್ತೆ. ಓಕೆ, 18 ವರ್ಷ ಕಂಪ್ಲೀಟ್ ಆಗುತ್ತೆ. ಈಗ ಅವರಿಗೆ 1 ಲಕ್ಷ 1.5 ಲಕ್ಷ ಈ ರೀತಿಯಾಗಿ ಗ್ರೋತ್ ಆಗಿದೆ. ಅವರಿಗೆ ಸದ್ಯದಲ್ಲಿ 2 ಲಕ್ಷ ಫಲಾನುಭವಿಗಳು ಆ ಥರ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಕೂಡ ನಾವೀಗ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ, ಎಲ್ಲವನ್ನೂ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿತ್ ಪ್ರೂಫ್ ಕೂಡ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ. ಓಕೆನಾ. ಪ್ರೂಫ್ ಇಲ್ಲದೆ ಮಾತೇ ಆಡಲ್ಲ. ಇನ್ಮೇಲೆ ಏನೇ ಇದ್ದರೂ ಸರ್ಕಾರದಿಂದ ಮಾಹಿತಿ ಬಂದರೆ ಇನ್ಮೇಲೆ ಅಂತಲ್ಲ, ಇಷ್ಟು ಒಳಗಡೆನೂ ಕೂಡ ಅದೇ ರೀತಿ ಮಾಹಿತಿ ಕೊಡ್ತಾ ಇದ್ದೀನಿ. BPL ಕಾರ್ಡ್ ರದ್ದು ಬಗ್ಗೆ ನಾವೇ ಸೃಷ್ಟಿ ಮಾಡಿ ಹೇಳ್ತಾ ಇಲ್ಲ. BPL ಕಾರ್ಡ್ ರದ್ದು ಬಗ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮಾಧ್ಯಮದಲ್ಲಿ ದಂಡ ಬೇರೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ದಂಡ ಹಾಕಲ್ಲ, ಸುಮ್ಮನೆ ಹೇಳ್ತಾರಷ್ಟೇ ನನ್ನ ಅಭಿಪ್ರಾಯ. ಓಕೆನಾ. ದಂಡ ಹಾಕಲ್ಲ ಅನಿಸುತ್ತೆ. ಯಾಕೆಂದರೆ ಕೊಟ್ಟಿರೋದು ಇವರೇ ಅಲ್ವಾ, ಹಾಗಾಗಿ ಯಾಕೆ ಕೊಟ್ಟರು, ಇವರು ಪರಿಶೀಲನೆ ಮಾಡಬೇಕಾಗಿತ್ತು. ಅಧಿಕಾರಿಗಳು ಈಗ ದಂಡ ಹಾಕೋರು, ಕೊಡುವಾಗಲೇ ಪರಿಶೀಲನೆ ಮಾಡಿ ಕೊಡಬೇಕಾಗಿತ್ತು. ಯಾಕೆ ಪರಿಶೀಲನೆ ಮಾಡಲಿಲ್ಲ ಇವರು ಅಲ್ವಾ, ಇವ್ರದ್ದೇ ತಪ್ಪದು. ಹಾಗಾಗಿ ದಂಡ ಹಾಕುವಂಥ ಸಾಧ್ಯತೆ ಬಹುತೇಕ ಕಡಿಮೆ ಇದೆ ಅನಿಸುತ್ತೆ ನನಗೆ. ಭಾಗ್ಯಲಕ್ಷ್ಮಿ ಬಾಂಡ್ ಪಡ್ಕೋಬೇಕು ಅಂದರೆ ಆ ವಿದ್ಯಾರ್ಥಿ ಅಥವಾ ಆ ನಿಮ್ಮ ಮಗಳು ಭಾಗ್ಯಲಕ್ಷ್ಮಿ ಬಾಂಡನ್ನು ಪಡ್ಕೋಬೇಕು ಅಂದರೆ ನೀವು BPL ಕಾರ್ಡನ್ನು ಹೊಂದಿರಬೇಕು, ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು, ಆಧಾರ್ ಕಾರ್ಡನ್ನು ಕೊಡಬೇಕು, 8ನೇ ತರಗತಿ ಪಾಸ್ ಆಗಿರಬೇಕು, 8ನೇ ತರಗತಿ ವಿದ್ಯಾರ್ಹತೆಯನ್ನು ಹೊಂದಿರಲೇಬೇಕು. ಓಕೆನಾ. ಹಾಗಾಗಿ ಎಲ್ಲರೂ ಕೂಡ ಈಗ 8ನೇ ತರಗತಿಯನ್ನು ಈಗ ಎಲ್ಲರೂ ಕೂಡ ಒಂದು ಡಿಗ್ರಿಯನ್ನು ಮಾಡಿಸ್ತಾರೆ ಬಿಡಿ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಖಂಡಿತವಾಗ್ಲೂ 8ನೇ ತರಗತಿ ಅಂತೂ ಓದಿರ್ತಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆನಾ. ಆಮೇಲೆ ಒರಿಜಿನಲ್ ಬಾಂಡನ್ನು ನೀವು ಸುರಕ್ಷಿತವಾಗಿ ಇಟ್ಕೊಂಡಿರಬೇಕು. ನೀವು ಯಾವಾಗ ನೀವು ಭಾಗ್ಯಲಕ್ಷ್ಮಿ ಬಾಂಡ್ ಖಾತೆಗೆ ನಿಮಗೆ DBT ಮುಖಾಂತರ ನೇರವಾಗಿ ಆ ಮಗುವಿನ ಖಾತೆಗೆ ಜಮಾ ಆಗುತ್ತಲ್ಲ, ಆ ಒಂದು ಅಕೌಂಟಿಗೆ DBT ಆ್ಯಕ್ಟಿವೇಶನ್ ಆಗಿರಬೇಕು, ಆಧಾರ್ ಲಿಂಕ್ ಆಗಿರಬೇಕು. ಆಮೇಲೆ ಒರಿಜಿನಲ್ ಬಾಂಡನ್ನು ಕೊಡಬೇಕು. ಇನ್ ಕೇಸ್ ನೀವೇನಾದ್ರು ಒರಿಜಿನಲ್ ಬಾಂಡ್ ಕಳ್ಕೊಂಡ್ಬಿಟ್ಟಿದ್ದೀರಾ ಅಂದರೆ ನೀವು FIR ದಾಖಲೆ ಮಾಡಿಬಿಟ್ಟು ಅದನ್ನು ನಿಮ್ಮ ಹತ್ತಿರದ CDPO ಆಫೀಸ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿಗೆ ಇಂದ ಆ ಒಂದು ಅಪ್ರೂವ್ಡ್ ಲೆಟರನ್ನು ತೊಗೋಬೇಕಾಗುತ್ತೆ. ಓಕೆನಾ. ಇಷ್ಟು ದಾಖಲಾತಿಗಳನ್ನು ಕೊಟ್ಟರೆ ನಿಮ್ಮ ಮಗುವಿನ ಹೆಸರಿಗೆ, ನಿಮ್ಮ ಮಗುವಿನ ಖಾತೆಗೆ 1 ಲಕ್ಷದ ಚಿಲ್ಲರೆ ಅಮೌಂಟು ಬರುತ್ತೆ. ಓಕೆನಾ. ಈಗ ಅದು ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನೋದು ಈಗ ಸುಕನ್ಯಾ ಸಮೃದ್ಧಿ ಯೋಜನೆಯಡಿ ಸರ್ಕಾರವೇ ಪ್ರತಿ ವರ್ಷ ಒಂದಿಷ್ಟು ಅಮೌಂಟ್ ಅಂತ ಹಾಕ್ತಾ ಇದೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು. ಈಗ ಮಾತ್ರ BPL ಕಾರ್ಡ್ ಇದ್ದವ್ರಿಗೆ ಮಾತ್ರ ಕೊಡ್ತಾ ಇರೋದು. ಓಕೆನಾ. ಈ ರೀತಿಯಾಗಿ ಒಂದೇ ಅಂತಲ್ಲ, BPL ಕಾರ್ಡ್ ಇರೋರಿಗೆ ಹೆಲ್ತ್ ಬೆನಿಫಿಟ್ ಆಗಿರ್ಬೋದು, ಈ ರೀತಿ ಭಾಗ್ಯಲಕ್ಷ್ಮಿ ಬಾಂಡ್ ಆಗಿರ್ಬೋದು, ಸರ್ಕಾರಕ್ಕೆ ಸಾಕಷ್ಟು ಯೋಜನೆಗಳಿದೆ. ಓಕೆನಾ. BPL ಕಾರ್ಡ್ನವರಿಗಿಂತ ಸಾಕಷ್ಟು ಯೋಜನೆಗಳಿದೆ. ಒಂದು BPL ಕಾರ್ಡ್ ಕ್ಯಾನ್ಸಲ್ ಆದರೆ ಸರ್ಕಾರಕ್ಕೆ ಸಾಕಷ್ಟು ಹಣ ಉಳಿತಾಯ
ಉಳಿತಾಯ ಆಗುತ್ತೆ ಅನ್ನೋ ಉದ್ದೇಶದಿಂದನೇ ಈ ಪ್ಲಾನನ್ನು ಸರ್ಕಾರ ಮಾಡ್ಕೊಳ್ತಾ ಇದೆ. ಬಟ್ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಆ ವಿಡಿಯೋನ ನೋಡಿ, ನಾನೇನು ಪ್ರೂಫ್ ಹಾಕಿದ್ದೀನಿ ಆ ವಿಡಿಯೋ ನೋಡಿಬಿಟ್ಟು ಹೀಗಿದೆಯಲ್ಲ, ಏನು ನಿಮ್ಮ ಅಭಿಪ್ರಾಯ, ನಾನು ಹೇಳಿದ್ದು ಸರಿ ಇದೆಯಾ ತಪ್ಪಿದೆಯೋ ಅಂತ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದನ್ನು ಮಾಡ್ತಾ ಇರೋದು ಪಕ್ಕಾ ಗ್ಯಾರಂಟಿಗಳ ಹೊರೆಯನ್ನು ತಪ್ಪಿಸಲಿಕ್ಕೆ, ಸರ್ಕಾರ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಿಕೊಂಡು ಬೇರೆ ಅಭಿವೃದ್ಧಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿಕ್ಕೆ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಕೊಡಬೇಕು ಅನ್ನೋ ಉದ್ದೇಶದಿಂದ. ಓಕೆನಾ. ಆಮೇಲೆ ಹನಿ ನೀರಾವರಿ, ಡ್ರಿಪ್ ಇರಿಗೇಷನ್ ಅಂತ ನಾವೇನು ಕರಿತೀವಲ್ಲ, ಅದರಲ್ಲಿ ರೈತರಿಗೆ ಸುಮಾರು 2 ಹೆಕ್ಟೇರ್ವರೆಗೂ ಕೂಡ 90% ನಿಮ್ಮ ಪ್ರಾಜೆಕ್ಟ್ ಎಷ್ಟಿದೆ, ಈಗ 1 ಲಕ್ಷ ರೂಪಾಯಿ ಇದೆ, ಒಂದು 5 ಲಕ್ಷ ಇದೆ ಅಂತಂದರೆ 90% ಅಷ್ಟು ಹಣ ನಿಮಗೆ ಉಚಿತವಾಗಿ ಸಿಗುತ್ತೆ, ಸಬ್ಸಿಡಿ ಸಿಗುತ್ತೆ. ಕೇವಲ 10% ಮಾತ್ರ ನೀವು 2 ಹೆಕ್ಟೇರ್ವರೆಗೂ ಕೂಡ ರೈತರು ಹನಿ ನೀರಾವರಿಯಲ್ಲಿ ಉಪಯೋಗವನ್ನು ಪಡ್ಕೋಬೋದು. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಆಧಾರ್ ಕಾರ್ಡು, ಪಹಣಿ, ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ ಇರ್ತಕ್ಕಂಥ ಆಧಾರ್ ಕಾರ್ಡನ್ನ ನೀವು ಇಟ್ಕೊಂಡು ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನು ಮಾಡಬೇಕಾಗತ್ತೆ. ಓಕೆನಾ. 2 ಹೆಕ್ಟೇರ್ಗಿಂತ ಜಾಸ್ತಿ ಇದ್ದು 2 ಹೆಕ್ಟೇರಿಂದ 5 ಹೆಕ್ಟೇರ್ವರೆಗೆ 45% ನಿಮಗೆ ಸಬ್ಸಿಡಿ ಇರುತ್ತೆ. ಓಕೆನಾ. ಆದಷ್ಟು ಈಗ ನಾನು ರೈತರ ಬಗ್ಗೆ ಹೇಳಿದ್ದೀನಿ, ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಹೇಳಿದ್ದೀನಿ. 12 ಮತ್ತು 13ನೇ ಕಂತು ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ. ಯಾರು ಕೂಡ ಏನೇ ಫೇಕ್ ಇನ್ಫಾರ್ಮೇಷನ್ ಹಬ್ಸಿದ್ರು ನಂಬಕ್ಕೆ ಹೋಗಬೇಡಿ. ಬಿಡುಗಡೆ ಆದರೆ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲ್ನಲ್ಲಿ ಲೈವ್ ಪ್ರೂಫನ್ನು ತೋರಿಸಿ ಅವ್ರ ಹತ್ರ ಮೆಸೇಜನ್ನು ತರಿಸ್ಕೊಂಬಿಟ್ಟು ಅವು ಯಾವ ಡೇಟಿಗೆ ಜಮಾ ಆಗಿದೆ ಅನ್ನೋ ಮೆಸೇಜನ್ನು ಸ್ಕ್ರೀನ್ಶಾಟ್ ತರಿಸ್ಕೊಂಬಿಟ್ಟು, ಹೋದ ಸರಿ ಹೇಗೆ 11ನೇ ಕಂತು ಬಿಡುಗಡೆ ಆದಾಗ ಲೈವ್ ಪ್ರೂಫ್ ತೋರಿಸಿದ್ದೆ ಅದೇ ರೀತಿ ಮಾಡ್ಕೊತೀನಿ. ಹಾಗಾಗಿ ನಿಮಗೆ ತೋರಿಸೋಂಥ ಕೆಲಸ ಮಾಡ್ತೀನಿ. ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಪ್ರೆಸ್ ಮಾಡ್ಕೊಳ್ಳಿ, ನಿಖರವಾದ ಮಾಹಿತಿ ಕೊಡೋರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ನಿಮಗೇನಾದರೂ ಹಣ ಜಮಾ ಆಗಿದ್ದರೆ ನಿಮ್ಮ ಮೆಸೇಜ್ ಬಂದಿರತಕ್ಕಂಥ ಸ್ಕ್ರೀನ್ಶಾಟನ್ನು ಹೊಡೆದು ಯಾವ ಡೇಟ್ ಮೆನ್ಷನ್ ಆಗಿರ್ಬೇಕು ಅದರಲ್ಲಿ 2000ನೋ 4000ನೋ ಡೀಟೇಲ್ ಆಗಿ ಸ್ಕ್ರೀನ್ಶಾಟ್ ಹೊಡೆದು ನಮಗೆ ಸೆಂಡ್ ಮಾಡಿ. ಸ್ವಲ್ಪ ದಿನ ಬಿಟ್ಟರೆ ನೀವು DBT ಕರ್ನಾಟಕ ಆ್ಯಪಲ್ಲೂ ಕೂಡ ಅಪ್ಡೇಟ್ ಆಗುತ್ತೆ, ಅದನ್ನು ಕೂಡ ಕಳಿಸ್ಬೋದು. ಓಕೆನಾ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲಿರುತ್ತೆ ಅಂತ ನೀವು ಕೇಳ್ಬೋದು. ನಮ್ಮ ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಆ ಸಬ್ಸ್ಕ್ರೈಬ್ ಅಂತ ಮಾಡಿ ಆಲ್ ಅಂತ ಮಾಡ್ಕೋಬೇಕು. ಇಲ್ಲಿ ಪಕ್ಕದಲ್ಲಿ ಮೋರ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಟೆಲಿಗ್ರಾಮ್ ಇದೆ, ವಾಟ್ಸಪ್ ಚಾನಲ್ ಇದೆ. ಟೆಲಿಗ್ರಾಮ್ ವಾಟ್ಸಪ್ ಚಾನಲಿಗೆ ಮಾತ್ರ ಮಿಸ್ ಮಾಡದೆ ಜಾಯ್ನ್ ಆಗಿ. ಯಾಕೆಂದರೆ ಸರ್ಕಾರದಿಂದ ಬಂದಿರತಕ್ಕಂಥ ಮಾಹಿತಿಗಳನ್ನು ನಮ್ಮ ವೀಡಿಯೋದಲ್ಲೇ ಪ್ಲೇ ಮಾಡೋ ಹಾಗಿಲ್ಲ. ಓಕೆನಾ. ಪ್ರೂಫು ಅಂತೀರ, ಎಲ್ಲಿ ಪ್ರೂಫು ಸರ್, ನೀವು ಹೇಳೋ ಪ್ರೂಫ್ ಎಲ್ಲಿದೆ ಅಂತ ನೀವು ಕೇಳ್ಬೋದು, ಖಂಡಿತವಾಗ್ಲೂ ಕೇಳ್ಬೋದು. ಯಾಕೆಂದರೆ ನಾನು ಪ್ರೂಫ್ ಕೂಡ ಹೇಳ್ತೀನಿ ಅಂತೀರಾ. ನಿಮ್ಮ ಟೆಲಿಗ್ರಾಮ್ ಎಲ್ಲಿದೆ, ವಾಟ್ಸಪ್ ಎಲ್ಲಿದೆ, ಎಲ್ಲ ಇಲ್ಲೇ ಇದೆ ನೋಡಿ. ಇದು ನಾನು ಪ್ರೂಫ್ ಎಲ್ಲ ಹಾಕಿರ್ತೀನಿ, ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ ಹಾಕಿರ್ತೀನಿ, ನೀವು ಅಲ್ಲಿ ಪ್ಲೇ ಮಾಡಿ ನೋಡ್ಬೋದು. ಆಮೇಲೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮಾಡೋದ್ರಿಂದ ನಿಮಗೇನು ಲಾಭ ಅಂತಂದರೆ, ನೀವೇನಾದರೂ ಕ್ವೇರೀಸ್ ಇದ್ದರೆ, ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದ್ದರೆ ನೀವು ಟೆಕ್ಸ್ಟ್ ಮಾಡಿ ಕೇಳ್ಬೋದು. ಇಲ್ಲಾಂದರೆ ಏನಾದರೂ ಒಂದು ಮೆಸೇಜನ್ನು ಕಳಿಸ್ಬೇಕು ಸ್ಕ್ರೀನ್ಶಾಟು ಅಂದರೆ ಇಲ್ಲೇ ಕಳಿಸ್ಬೋದು ನೀವು. ಓಕೆನಾ. ಮೆಸೆಂಜರಲ್ಲಿ ಡೈರೆಕ್ಟ್ DM ಮಾಡ್ಬೋದು. ಓಕೆನಾ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ಎಲ್ರಿಗೂ ಕೂಡ ಧನ್ಯವಾದಗಳು. ಇದೇ ರೀತಿ ಉಪಯುಕ್ತ ಮಾಹಿತಿಗಳನ್ನು ನಿಮ್ಮ ಮುಂದೆ ಮತ್ತೆ ತರ್ತೀನಿ. ಪ್ರತಿದಿನ ಬೆಳಗ್ಗೆ 10 ಗಂಟೆ 10 ನಿಮಿಷಕ್ಕೆ ದುಷ್ಯಂತ್ ಯೂಸ್ಫುಲ್ ಇನ್ಫಾರ್ಮೇಷನ್ ಚಾನಲಲ್ಲಿ ವಿಡಿಯೋ ಬರುತ್ತೆ, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.